ಈ ರೇಣುಕಾಸ್ವಾಮಿ ಕೊಲೆ ಕೇಸ್ ಇದೆಯಲ್ಲ, ಈ ಕೇಸ್ ಬಹಳಷ್ಟು ತಿರುವುಗಳ ಮೇಲೆ ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಇದೀಗ ಸಾಕ್ಷಿಗೆ ಬೆದರಿಕೆ ಹಾಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಟ್ವಿಸ್ಟ್ ಸಿಗ್ತಾ ಇದೆ. ಯಾವುದು ಆ ಟ್ವಿಸ್ಟ್ ಬರ್ತಿದೆ ನೋಡಿ ಡೀಟೇಲ್ಸ್. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಸಾಕ್ಷಿಗೆ ಬೆದರಿಕೆ ಹಾಕಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುನೀತ್ ಜೊತೆ ಗೌರವ್, ಕಿರಣ್ ಶೆಟ್ಟಿ ಪಾತ್ರ ದೃಢಪಟ್ಟಿದೆ. ಕೊಲೆ ಪ್ರಕರಣದ ಸಾಕ್ಷಿಗೆ ಬೆದರಿಕೆಯನ್ನ ಹಾಕಿದ್ದಂತಹ ಪುನೀತ್ ವಾಟ್ಸ್ಆಪ್ ಕರೆ ಮಾಡೋದ್ರ ಮುಖಾಂತರ ಪುನೀತ್ ಜೊತೆ ಸಂಪರ್ಕವನ್ನ ಹೊಂದಿದ್ದಾರೆ. FSL ವರದಿಯನ್ನ ಪಡೆದುಕೊಂಡಿರುವಂತಹ ಕಾಮಾಕ್ಷಿಪಾಳ್ಯ ಪೊಲೀಸರು ಪ್ರಕರಣ ದಾಖಲಾಗ್ತಾ ಇದ್ದಂತೆ ಗೌರವ್, ಕಿರಣ್ ಪರಾರಿಯಾಗಿರುವ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತೊಂದು ಕಡೆ ನೋಡಿ, ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಇದ್ದಾರಲ್ಲ, ಅವರನ್ನ ಪ್ರತಿಕೂಲ ಸಾಕ್ಷಿಯಾಗಿ ಮಾಡಬೇಕು ಅನ್ನುವಂತಹ ಪ್ರಾಸಿಕ್ಯೂಷನ್ ಮನವಿಯೂ ಕೂಡ ಒಂದ್ ಕಡೆ ರಿಜೆಕ್ಟ್ ಆಗಿದೆ. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಇದೇ ಕೇಸ್ನ ಸಾಕ್ಷಿ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಅಪ್ಡೇಟ್ ಒಂದು ಹೊರಬೀಳ್ತಾ ಇದೆ. ಪುನೀತ್ಗೆ ಗೌರವ್, ಕಿರಣ್ ಜೊತೆ ಲಿಂಕ್ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸಾಕ್ಷಿಗೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೌರವ್ ಶೆಟ್ಟಿ ಮತ್ತೆ ಕಿರಣ್ ರೆಡ್ಡಿ ಅನ್ನೋರ ಜೊತೆಗೆ ಆರೋಪಿ ಪುನೀತ್ ಸಂಪರ್ಕ ಮಾಡಿರೋದು ತಿಳಿದು ಬರ್ತಾ ಇದೆ. FSL ನಿಂದ ಪ್ರಾಥಮಿಕ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸ್ನವರು. ಸೊ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಒಂದ್ ಕಡೆ ಸಾಗ್ತಾ ಇದೆ. ಪ್ರಕರಣ ದಾಖಲಾದ ದಿನದಿಂದ ಇಲ್ಲಿವರೆಗೂ ಅಂದ್ರೆ ಗೌರವ್ ಶೆಟ್ಟಿ ನಾಪತ್ತೆಯಾಗಿದ್ದಾರೆ. ನೋಟಿಸ್ ಕೂಡ ಅವರು ಪಡೆದುಕೊಂಡಿಲ್ಲ. ನಾಪತ್ತೆ ಆಗಿರೋ ಇಬ್ಬರು ಎಲ್ಲಿ ಎಸ್ಕೇಪ್ ಆಗಿದ್ದಾರೆ ಅನ್ನೋದೇ ಸದ್ಯಕ್ಕಿರುವಂತಹ ಕುತೂಹಲ. ಸದ್ಯ ಕಾಮಾಕ್ಷಿಪಾಳ್ಯ ಪೊಲೀಸರು ಗೌರವ್ ಶೆಟ್ಟಿ ಹಾಗೆ ಕಿರಣ್ ರೆಡ್ಡಿಗಾಗಿ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ನೋಡಿ, ಪುನೀತ್, ವೇಣು, ಸುಹಾಸ್ನನ್ನ ಕಾಮಾಕ್ಷಿಪಾಳ್ಯ ಪೊಲೀಸ್ನವರು ಬಂಧನ ಮಾಡಿದ್ರು. ವಾಟ್ಸಪ್ ಕರೆ ಮುಖಾಂತರ ಪುನೀತ್ ಜೊತೆ ಸಂಪರ್ಕದಲ್ಲಿದ್ದಂತಹ ಗೌರವ್ ಹಾಗೂ ಕಿರಣ್ ರೆಡ್ಡಿ ಸದ್ಯ ನಾಪತ್ತೆಯಾಗಿದ್ದಾರೆ. ಪುನೀತ್ನನ್ನ ಅರೆಸ್ಟ್ ಮಾಡಲಾಗಿತ್ತು. ಅರೆಸ್ಟ್ ಆಗ್ತಾ ಇದ್ದಂತೆ ಗೌರವ್ ಹಾಗೂ ಕಿರಣ್ ನಾಪತ್ತೆಯಾಗಿದ್ದಾರೆ. ಗೌರವ್ ಅರೆಸ್ಟ್ ಆದ್ರೆ ಹೊಸ ಟ್ವಿಸ್ಟ್ ಸಿಗುವಂತಹ ಸಾಧ್ಯತೆ ಇದೆ. ಗೌರವ್ ಶೆಟ್ಟಿ ಬಂಧನವಾದ್ರೆ ಪ್ರಕರಣ ಹೊಸ ತಿರುವನ್ನ ಪಡೆದುಕೊಳ್ಳಿಕ್ಕಿದೆ. ಸದ್ಯ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಎಸ್ಕೇಪ್ ಆಗಿದ್ದಾರೆ ಗೌರವ್ ಹಾಗೆ ಕಿರಣ್. ಅವರನ್ನ ಸದ್ಯಕ್ಕೆ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು.